ಹೋಗ್ಬಿಟ್ಟ ಮೋಯ್ತಾ ಸಮೋಸ ತಿನ್ಬಿಟ್ಟು ಹೋಗೋ. ಆಮೇಲೆ ನಾನು ಸಮೋಸ ತಿನ್ಬಿಟ್ಟೆ ಮೇಲೋದೆ ಅಂತಾರೆ ಕಣೋ. ಯಾಕೋ ತಿಂದೆ? ಇಲಿ ಔಷಧಿ ಹಾಕಿಟ್ಟಿದೆ. ಇಲಿ ಗಿಡನ ಅದನ್ನ ಇಲಿ ತಿನ್ನುತ್ತೆ ಅಂತ. ಕೊಡು. ನಾನು ಹಾಕೊಡ್ಬೇಕಾ? ನೋಡಿ ಇಲ್ಲಿ ನಮ್ಮ ಸಮೋಸ ರೆಡಿ ಆಗಿದೆ. ಇಲ್ಲಿ ಬೈತಾ ಇದೆ. ಇಲ್ಲಿ ನೋಡಿ ನನ್ನ ಅಡುಗೆ ಮನೆ ಕದೆ ನೋಡಿ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾನು ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಗೈಸ್? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ಏನು ಸ್ಪೆಷಲ್ ಅಂತ ಅಂದರೆ ನಾನು ಮೋಮೋಸ್ ಮಾಡ್ತಾ ಇದ್ದೀನಿ. ಬಸ್ ಯಾಕೆ ಅಂತ ಗೊತ್ತಿಲ್ಲ, ಏನೇ ಬ್ಲಾಗ್ ಮಾಡಬೇಕಾದ್ರೂ ಮೋಮೋಸ್ ಅಂತಲೇ ಬರುತ್ತೆ. ಸರಿ ಮಿಸ್ಟೇಕಾಗಿ ಹೇಳ್ಬಿಟ್ಟೆ. ಸಮೋಸ ಮಾಡ್ತಾಯಿದ್ದೀವಿ ಗೈಸ್. ನಾವು ಇವಾಗ ಸಮೋಸ ಹೇಗಿರುತ್ತೋ ಗೊತ್ತಿಲ್ಲ. ಐ ಆಮ್ ಟ್ರೈನ್ ಫಸ್ಟ್ ಟೈಮ್ ಗೈಸ್. ಇದು ಒಂದ್ಸಲನೂ ಮಾಡಿಲ್ಲ ಸಮೋಸನ. ಅದು ಆಚೆ ಕಡೆ ಹೆಂಗೆ ಮಾಡ್ತಾರೆ ಅದೇ ಥರ ಬೇಕು ಈ ಸಲ. ಬರೀ ಆಲೂಗಡ್ಡೆ ಸ್ಟಫಿಂಗ್ ನನಗೆ ಇಷ್ಟ ಆಗಲ್ಲ ಸಮೋಸ ತಿನ್ನೋದಕ್ಕೆ. ಬೇರೆ ಥರ ಅದಕ್ಕೆ ತರಕಾರಿ ಎಲ್ಲ ಹಾಕಿರ್ತಾರೆ ನೋಡಿ ಸಮೋಸಾಗೆ, ಆ ಥರ ಮಾಡ್ಕೊಂಡು ತಿನ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಹೋಗಿ ಸಮೋಸ ಮಾಡೋಣ ಗೈಸ್. ಫಸ್ಟು ನಾನು ಮೈದಾ ಹಿಟ್ಟೆಲ್ಲ ಕಲಿಸ್ಕೋತೀನಿ, ತರಕಾರಿ ಎಲ್ಲ ಚಾಪ್ ಮಾಡ್ಕೋತೀನಿ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? A few moments later. ಗೈಸ್ ನೋಡಿ, ಮನೇಲಿ ಮೈದಾ ಹಿಟ್ಟು ಐತೆ ಅಂದ್ಕೊಂಡೆ, ಆಲೂಗಡ್ಡೆ ಐತೆ ಅಂದ್ಕೊಂಡೆ, ಎರಡೂ ಇರಲಿಲ್ಲ. ನಾನು ಆಲೂಗಡ್ಡೆ ನೋಡೇ ಇಲ್ಲ. ಐತೆ ಕಟ್ ಮಾಡೋಣ ಕಾಣ ಅಂತ ಸುಮ್ಮನೆ ಅದೇ. ಆ್ಯಂಡ್ ಇವಾಗ ನೋಡಿದ್ರೆ ಆಲೂಗಡ್ಡೆನೂ ಇಲ್ಲ. ಮೈದಾ ಒಂದ್ಸಲ ತೊಗೊಂಡು ಬಂದೆ. ನೋಡೋಣ, ಮತ್ತೆ ಹೋಗ್ತಾ ಇದ್ದೀನಿ ಗೈಸ್ ತೊಗೊಂಡು ಬರೋಣ ಅಂತಲೇ. ದಿನ ಗೈಸ್ ಇಲ್ಲಿ ಆಮನ್ ಒಡ್ಡಾಡ್ತಾನೆ ಸಂದಿಲ್ಲೂ. ಇವಾಗ ಒಂದ್ಸಲ ಬಂದ್ಬಿಟ್ಟು ಹೋಗಿದ್ದೆ ಮೈದಾ ತೊಗೊಳಕ್ಕೆ. ಆಲೂಗಡ್ಡೆ ಇಲ್ಲ ಅಂತ ಗೊತ್ತಿದ್ರೆ ಅವಾಗಲೇ ತಗೊಂಡಾದ್ರೂ ಹೋಯ್ತಿದ್ದೆ. ಮತ್ತೆ ಆಲೂಗಡ್ಡೆ ತರೋಕೆ ಗೈಸ್ ಅಲ್ಲಿ ಎಷ್ಟು ದೂರ ಹೋಗ್ಬೇಕು ಗೊತ್ತಾ? ಇಲ್ಲಿಂದ ತುಂಬ ದೂರ ಇದೆ ಆಲೂಗಡ್ಡೆ ತರೋಕೆ ಹೋಗೋದು. ಅಯ್ಯೋ ಗೈಸ್, ಅಲ್ಲಿ ಮಾತಾಡ್ತಾ ಇದ್ದೆ, ಆ ಹುಡುಗಿರು ಬೇರೆ ನನ್ನನ್ನೇ ನೋಡ್ತಾ ಇದ್ರು. ನನ್ಗೆ ಒಂಥರ ಅನಿಸ್ತು, ಏನು ಇವ್ರು ಹಿಂಗೆ ನನ್ನನ್ನು ನೋಡ್ತವ್ರೆ ಅಂದ್ಕೊಂಡೆ. ಸೊ ಇವಾಗ ಹೋಗಿ ಆಲೂಗಡ್ಡೆ ತೊಗೊಂಡು ಬರೋಣ. ಮೊಯ್ತಾ ಬೇರೆ ಸಿಟ್ ಮಾಡ್ಕೊಬಿಟ್ಟ ಗೈಸ್. ಅವನು ಏನೇನೋ ಮಾತಾಡ್ತಿದ್ದೆ, ನಾನು ಬೈದ್ಬಿಟ್ಟೆ. ಸಿಟ್ಬಂತು, ಮೂಡ್ ಸಿಂಗ್ ಸ್ವಲ್ಪ. ಸೊ ಫೋನೇ ಮಾಡಿರ. ಸಮೋಸೆ ನೋಡಿ ಕರ್ಗೋಗ್ಬಿಡ್ಬೇಕು ಮೊಯ್ತಾ, ಗೊತ್ತಾಯ್ತಾ? ಬನ್ನಿ ಆಲೂಗಡ್ಡೆ ತಗೊಬರೋಣ ಇವಾಗ. A few minutes later. ವಿಡಿಯೋ ಚೆನ್ನಾಗಿ ಗೊತ್ತಾಯ್ತು ಮಾಡು. 80 ರೂಪಾಯಿ ತುಳ್ಕೊಡು ಮರಿಯ. ಸ್ವಲ್ಪ ಸಾಕು. ಇಷ್ಟು ಸಾಕಾ? ಇಷ್ಟು ಸಾಕಲ್ಲ, ಜಾಸ್ತಿನೇ ಮಾಡೆ. ಎಷ್ಟು ಸಮೋಸ ತಿಂತೀಯಾ? ಒಂದು 5 6. ಅಕ್ಕನೂ ತಿನ್ನಕ್ಕಾಗಲ್ಲ. ನಾನು ತಿಂತೀನಿ. ನಾನು ತಿಂತೀನಿ. ಊಟ ಮಾಡಲ್ವಾ ಹಂಗೆ ಹೊಟ್ಟೆ ಹಚ್ಕೊಂಡಿರ್ತೀಯ? ಇವಾಗ ಎಷ್ಟೊತ್ತಾಗುತ್ತೆ? ನೀನ್ ಇಲ್ಲೇ ಹೆಲ್ಪ್ ಮಾಡ್ತೀನಿ ಅಂತ ಮಾಡು. ಅಪ್ಪ ನಿನ್ ಲೇಟ್ ಆಗುತ್ತೆ ಇದಾಗೋದು. ಸ್ವಲ್ಪ ಊಟ ಮಾಡ್ತೀಯಾ? ಇಲ್ಲೇ ಊಟ ಮಾಡ್ತೀಯಾ? ಆಗೋಡ್ಲ ಅನ್ನ ಸಾಂಬಾರು. ಗೈಸ್ ನೋಡಿ, ಇಲ್ಲಿ ಈ ಹಿಟ್ಟಿಗೆ ದುಡ್ಡು, ಎಲ್ಲದಕ್ಕೂ ದುಡ್ಡು ನಾನೇ ಕೊಟ್ಟಿರೋದು. ಅದು ಎಡಿಟ್ ಮಾಡ್ದ ಓಲ್ಟರ್ ಬರೋದು. ಮಾಡ್ದೆ ನಿಜ ಮಾಡ್ದೆ. ಇದೆ ನೋಡ್ರಿ ಇವ್ರ ಮನೆದಿದು ಕಿಚನ್. ಇಷ್ಟ ಚಿಕ್ಕದು. ಚಿಕ್ಕ ಕಿಚನ್ ಆದ್ರೆ ಚೆನ್ನಾಗೇ ಇಲ್ವಾ ಕಿಚನ್? ನೋಡ್ರಿ ಇಷ್ಟೇ. ತರ್ರಿ 0.5 ಹಾಕತ್ತೀನಿ. ಇಷ್ಟ ಗೈಸ್. ಇಲ್ಲ ಇಲ್ಲಿ ನಿಂತ್ಕೊಂಡಿದ್ದೀನಿ. ಇಷ್ಟ. ಅಡ್ಗೆ ಮಾಡ್ಕೊಂಡು ತಿನ್ನಕ್ಕೆ ಎಷ್ಟು ದೊಡ್ಡದು ಬೇಕು ನೋಡಿ. ಇಲ್ಲಿ ಊಟ ಮಾಡ್ತೀನ, ಊಟ ಹಾಕೊಡ್ಲಾ? ನಿಮ್ಮಮ್ಮ ಯಾವಾಗ ಹೋಯ್ತು? ಅಯ್ಯೋ, ಒಂದು ಅರ್ಧ ಗಂಟೆ ಆಯ್ತು. ಸೊಳ್ತಿರಲ್ಲ ಇನ್ನೂ ಐತಂತ ಸ್ವಲ್ಪ ಫೋನ್ ಮಾಡಿದೆ. ಊಟ ಹಾಕೊಡ್ಲಾ? ತಿಂತೀಯಾ? ಊಟ ತಿನ್ನ ಎಷ್ಟೊತ್ತಾಗುತ್ತೆ? 1 ಅವರ್ ಆಗುತ್ತೆ ಇದು ಮಾಡಕ್ಕೆ. ಹಂಗಾರೆ ಊಟ ಹಾಕೋದು ಸ್ವಲ್ಪ ತಿನ್ಕೊಂಡು. ಕಣೆ ತಿನ್ಕೊಂಡು ಹೋಯ್ತೀನಿ. ಊಟ ಕೊಡೆ. ಊಟ ತೆಟ್ಟೆ ತಗ ಹಾಕೊಡ್ತೀನಿ, ತಿನ್ನು ಅಂತಿಲ್ಲ. ಕೊಡು. ನಾನು ಹಾಕೊಡ್ಬೇಕಾ? ನೀನೇ ಹಾಕೊಂಡು ತಿನ್ಬೇಕು. ಏನು ಇಟ್ಟಿಲ್ಲ ಮಾರ್ಯ. ಸೌತೆಕಾಯಿ ನೋಡಿ ಬಲ್ತೋಗೈತೆ ನೋಡಿ ಗೈಸ್. ಇಲ್ಲಿ ಸೌತೆಕಾಯಿ ಹೆಂಗ್ ಬಲ್ತೋಗಿರುತ್ತೆ. ಔಷಧಿಯಾಗಿ ಇಟ್ಟಿರೋದು ತಿನ್ಬೇಡ. ಆಮೇಲೆ ಸ್ವಲ್ಪ ಊಟ ಮಾಡ್ಕೊಳ್ಳೋಣ. ಊಟ ಚೆನ್ನಾಗಿಲ್ವಾ? ಸೊಪ್ಪಿನ ಸಾರು, ಅದ್ರ ಮೇಲೆ ತುಪ್ಪ ಹಾಕೊಂಡು ತಿಂದ್ರೆ ಹೆಂಗಿರುತ್ತೆ? ತುಪ್ಪ ಏನೂ ಇಲ್ಲ. ಮತ್ತೆ ಸೊಪ್ಪಿನ ಇದು ಅನ್ನ ಸಾಂಬಾರು ಇವಾಗ ಮಾಡಿದಂತೆ ಬಿಸಿ ಬಿಸಿದೈತೆ. ನೋಡೋಣ. ನಾನು ಸೊಪ್ಪಿನ ಪಲ್ಯನೇ ತಿನ್ನಲ್ಲ ಗೈಸ್. ಸೊಪ್ಪಿನ ಪಲ್ಯ ನೋಡ್ರಿ. ತಮ್ಮ ಹೇಳಲ್ಲ. ನಮ್ಮ ತಾತನ ಜೊತೆ ಫಂಕ್ಷನ್ ಡೈಲಿ ನೋಡೋ ಒಂದು ಬುದ್ಧಿವಂತ. ಗಾಡಿ ಇಲ್ಲೇ ನಂದು ಚಾರ್ಜಿಗೆ ಹಾಕೋದು. ಇಲ್ಲ ನೋಡಿ. ಊಟ ಮಾಡೋಣ ಫಸ್ಟ್ ಊಟ ಮಾಡ್ಬೇಕು ನಾವು. ಕರೆಕ್ಟಾಗಿ ಕಾಣಿಸ್ತಿದೆ ಬೆಳಗ್ಗೆ. ನಮ್ಮ ಅಮ್ಮ ಬಂದ್ರೆ ಏನು ಮಾಡ್ತಾರೆ? ಊಟ ಮಾಡ್ತಿರ್ತೀಯಲ್ಲ.
ಹಾಂ ಲೈಟ್ ಆನ್ ಮಾಡು. ಒಂದು ಇಡಂಗ್ ಮಾಡಕ್ಕೆ ಅಷ್ಟೊಂದೆಲ್ಲ ನೋಡ್ಕೊಳ್ತಾ. ಗೈಸ್ ಇಲ್ಲಿ ಅವಳು ವಿಡಿಯೋ ಮಾಡಿದ್ರು ಮೈಕ್ ಹಾಕಣೆ ಮಾಡಬೇಕು, ಯಾಕಂದ್ರೆ ಆಚೆ ಕಡೆ ಹೆವಿ ವಾಯ್ಸ್ ಬರ್ತದೆ ಗೈಸ್. ನಾನು ಏನೋ ಅನ್ಕೊಂಡಿದ್ದೆ ವಾಯ್ಸ್ ಬರಲ್ಲ ಅಂತ, ಹೊಸಿ ಕೂಕ ಆಡ್ತಾ ಇಲ್ಲ, ನಂಗಂತೂ ತಲೆನೋವು ಬಂದೋಯ್ತು. ನಮ್ಮ ತಲೆ ಬೆಳಗಿನ ಹೊಸಿ ಸಲ ಬೈಯಲ್ಲ ಮರೆ ಹಿಂಗೆ ಕೂಗಾಡ್ಬಿಡಿ ಅಂತ. ಗೈಸ್ ಇಲ್ಲಿ ನೋಡ್ರಿ, ಇದು ಗೊತ್ತಾ ನಿಮಗೆ? ತಿಂದಿದ್ದೀರಾ ಇದು? 1 ರೂಪಾಯಿಗೆ ಒಂದಲ್ವನ? 1 ರೂಪಾಯಿಗೆ 2. 1 ರೂಪಾಯಿಗೆ 2. ಅವಾಗ ಫಸ್ಟು ನಾವು ಚಿಕ್ಕವರಿದ್ದಾಗ ತಿಂತಾಯಿದ್ದೆ. ಇವಾಗಲೂ ಚಿಕ್ಕವ್ರೆ, ಏನೋ 30-40 ವರ್ಷ ಆಗಿಲ್ಲ. ನೀ ಚಿಕ್ಕೋನಾ? ನೀ ಯಾಕೋ ತಿಂದೆ? ಇಲಿ ಔಷಧಿ ಹಾಕಿಟ್ಟಿದೆ, ಇಲಿ ಗಿಡನ ಅದನ್ನ ಇಲಿ ತಿನ್ನುತ್ತೆ ಅಂತ. ಗೈಸ್ ಇಲಿಗೂ ಇಡೋದನ್ನು ಬಿಡಲ್ಲ ಗೈಸ್ ಮೈದಾ. ಇವಾಗ ಏನು ಹೋಗೋಣ, ಏನು ವಿಡಿಯೋ ಮಾಡೋಕ್ಕೆ? ಬಾ ವಾನ ಹೋಗ್ಬಿಟ್ಟು ಟಪಾರ ಅಂತ ಬರೋಂತ ನೋಡಿ. ಗೈಸ್ ನನ್ನ ಹತ್ರ ಇವತ್ತು 150 ರೂಪಾಯಿ ಖರ್ಚು ಮಾಡಿಸೋಣ. ಗೈಸ್ ಇನ್ನು ಯಾರ್ಯಾರು ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅವ್ರಿಗೆಲ್ಲ ಹೇಳ್ತಿದ್ದೀನಿ ಖರ್ಚು ಎಷ್ಟಾಗುತ್ತೆ ಅಂತ ಒಂದು ಸಮೋಸ ಮಾಡೋಕ್ಕೆ. ನೀನೇನಿಗೆ ಬೇರೆ ಮಾತಾಡ್ತಿದ್ಯಾ? ಹಂಗೇನೆ ಇನ್ಸ್ಟಾಗ್ರಾಮ್, ಹೊಸ ಇನ್ಸ್ಟಾಗ್ರಾಮಿಂದು ಲಿಂಕ್ ಕೆಳಗಡೆ ಕೊಟ್ಟಿದ್ದೀವಿ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಫಾಲೋ ಮಾಡ್ಕೊಳ್ರಿ ಗೈಸ್. ಬಾ ವಾನ ಸಾನ. ಇದೊಂದು ಕಟ್ ಮಾಡ್ಬಿಟ್ಟು ನೀರಿಗೆ ಹಾಕ್ತೀನಿ ತಡಿಯ ಮಾರ್ಯ, ಬೇರೆ ವೇಸ್ಟ್ ಆಗುತ್ತೆ ಆಲೂಗಡ್ಡೆ. ತಲೆನೋವು ಬಂದೈತಿ. ಇವಾಗ ಮೇಲ್ಗಡೆ ಹೋಗಿ ಒಂದು ವಿಡಿಯೋ ಮಾಡಿ ನಾನು ಸ್ವಲ್ಪ ಹೊತ್ತು ಮಂಕೋತೀನಿ. ಸಾನು ಕೂದಲು ಹೆವಿ ಉದುರುತ್ತೈತೆ. ಅವ ಅಣ್ಣ ಹೇಳ್ತಿತ್ತು, ಸುಮೈರಣ್ಣ ಹೇಳ್ತಿತ್ತು, ನಿನ್ನ ಕೂದಲು ಉದುರುತ್ತೆ ಅಂತ. A few moments later. ಇದು ಆಲೋವೆರಾ ಆದ್ಮೇಲೆ ಈ ಕೈ ಸ್ಮೆಲ್ಲು ಸಾನ. ನಂಗೆ ಗೊತ್ತಿಲ್ಲ, ಸುಮ್ಮನೆ ಇರು. ಪಾಪ ಅಂತ ಹೇರ್ ಮಾಸ್ಕ್ ಮಾಡ್ಕೊಡ್ತಿರೋದು ನಾನೇ ಮಾಡ್ಕೊಳಲ್ಲ. ಏನೇನು ಹಾಕ್ತಿದ್ಯಾ? ಎಗ್ ವೈಟು, ಮೊಸರು, ಆಲೋವೆರಾ ಹೇಳ್ತಿದ್ದೆ. ಬೇಡ ಮತ್ತೆ ಇದು ಎಡನ್ ಶೋಡನ್ ಶಾಂಪೂ ತರಬೇಕಿದ್ದೆ. ಎಡನ್ ಶೋಡನ್ ಎಲ್ಲ ಮಚ್ಚಿ ನನ್ನ ಹತ್ರ ದುಡ್ಡಿಲ್ಲ, ಸುಮ್ಮನೆ ಹೋಗ್ಬಿಡು, ಹೊಡೆದು ಕಳಿಸ್ಬಿಡ್ತೀನಿ ನನ್ನ ಹತ್ರ. ಏನು ಕ್ಲಾರಿಟಿ ಹಿಂಗೆ ಆಗ್ತಿದೆ, ಫೋಕಸ್ ಆಗ್ತಿಲ್ಲ. ಇವಾಗ ಫೋಕಸ್ ನೀನು ಸಣ್ಣ 0.5 1x ಹಾಕ್ಬೇಡ. ಇಲ್ಲ ಆಗ್ತಿಲ್ಲ, 1x ಅಲ್ಲೇ ಮಾಡ್ತಾರ ನಾನು. ಇನ್ನು 1x ಅಲ್ಲೇ ಮಾಡೋಣ, ಸ್ವಲ್ಪ ದೂರ ಕೈ ದೂರ ಇಟ್ಕೊಂಡ್ರು 1x ಅಲ್ಲೇ ಮಾಡೋಣ. ಗೈಸ್ ನಂದು ಫುಲ್ಲು ಏರ್ ಫಾಲ್ ಆಗ್ತೈತೆ, ಹೆವಿ ಏರ್ ಫಾಲ್ ಆಗ್ತೈತೆ ಗೈಸ್. ನಂದು ಇಲ್ಲೆಲ್ಲ ಫುಲ್ಲು ಬಾಣಲೆ ಆಗಿದ್ದಿದೆ, ಅದಕ್ಕೇನೆ ಸ್ವಲ್ಪ ಇವಾಗಲೇ ಏರ್ ಕೇರ್ ಮಾಡ್ಕೊಳ್ಳೋಣ ಅಂತ. ಮುಖದೇನೋ ಫುಲ್ ಇದಾಗೋಗೈತೆ. ಇವಾಗ ಏರ್ ಕೇರ್ ಮಾಡ್ಕೊಳ್ಳಿಲ್ಲ ಅಂದರೆ ನಾನು ಫುಲ್ಲು ಬಸ್ಟ್ ಬಗಾಲ್ ಆಗ್ಬೋಯ್ತೀನಿ. ನೋಡ್ರಿ ನಾನು ಹೆಂಗೆ ಬ್ಲಾಗ್ ಮಾಡ್ತಿರೋದು ಅಂದರೆ, ಇಲ್ಲಿ ಇದ್ರಲ್ಲಿ ಹೆಂಗೆ ಕಾಣಿಸ್ತಿದ್ದೀನಿ ಅಂತ ನೋಡ್ಕೊಂಡು ನಾನು ಮಾಡ್ತಾ ಇರೋದು ಗೈಸ್. ಹೆಂಗೆ ಪ್ಲ್ಯಾನ್ಸ್ ಹೆಂಗಿದೆ ಗೈಸ್ ನಂದು ನೋಡ್ರೆ, ಹೆಂಗೈತೆ ಪಿಸಿ. ಇವೆಲ್ಲ ತೋರಿಸಿ ಏನೋ ಮಾರ್ಯ ನೀನು ಬರೀ ತೋರಿಸ್ತೀಯಾ? ಏನಾದ್ರು ಯೂನಿಕಾಗಿ ತೋರಿಸೋ ಅಂತೀರಾ? ಆದರೆ ಯೂನಿಕಾಗಿ ತೋರ್ಸೋಕ್ಕಿಲ್ಲ ನಮ್ಮ ಹತ್ರ ಬೈಕೇ ಇಲ್ಲ ಗೈಸ್. ಅಲ್ವಾ? ನನ್ನ ತಲೆಗೆ ಚೆನ್ನಾಗಿರೋದು ಹಚ್ಕೊಳ್ಳಲ್ಲ ನಾನು. ನೀನು ನಿನ್ನ ತಲೆಗೆ ಹಚ್ಕೊಡ್ತೀನಿ, ಮರ್ಯಾದೇನು ಕೊಡಲ್ಲ. ಹಿಡ್ಕೈ ಕಡೆ ಕಾಯ್ಲಿ. ಈಗ ನೋಡಿ ಗೈಸ್ ಇದು, ಅಯ್ಯೋ ನೋಡ್ದ ಅಲ್ಲೇ ಇದು ಸುಳಿ ಐತಲ್ಲ, ಅಲ್ಲೇ ಉದ್ರೈತೆ ನೋಡು. ನೋಡ್ದ ಫುಲ್ ಬಾಣ್ಲಿ ಆಗೈತೆ. ನೀನು ಏರ್ ಸಿರಮ್ಸ್ ಯೂಸ್ ಮಾಡ್ಬೇಕಪ್ಪ, ನಾವೇನು ಮಾಡೋಕ್ಕಾಗಲ್ಲ. ಏನು ಸಿರಮ್ಸು, ಫೇಸ್ ಸಿರಮ್ಸು ಮತ್ತೆ ಇವಾಗ ಚೆನ್ನಾಗಿರ್ಬೇಕು ಅಂದರೆ ಇವಾಗಿನ ಪೊಲ್ಯೂಷನ್ಗೆ, ಇವಾಗಿನ ಇದಕ್ಕೆ ಜನ್ರೇಷನ್ಗೆ ನಾವು ಎಲ್ಲನೂ ಯೂಸ್ ಮಾಡಲೇಬೇಕು ಕಣ. ಒಂಥರ ಆಯ್ತೈತೆ ಗೈಸ್. ಸಣ್ಣಗಾಯ್ತಿಲ್ವ ಮರೆಯ? ಒಂದು ಶಾಂಪು ತಂದ್ಕೊಡಪ್ಪ ಅಜ್ಜು. ನಾನು ದೇವರಣೆಗೂ ಮತ್ತೆ ಮೇಲೆ ಬರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಬರೋವರೆಗೆ ಕಾಯಿಲ್ಲ ಕೂತ್ಕೊಂಡು. ಎಷ್ಟೊತ್ತಂಗ ಬತ್ತೀಯ? ನಾನು ಇವಾಗ ಬರಲ್ಲ, ನಾನು ಮಾಡ್ಕೊಂಡೇ ಬರೋದು. ಅಲ್ಲ ಬಂದು ಶಾಂಪು ಕೊಟ್ಟೋಗು. ನೋಡಿ ಇಲ್ಲಿ ಮೊಯ್ದಂತಲ್ಲೇನಾ ಫುಲ್ ಸೈಕ ಕಾಣಿಸ್ತಿದೆಯಲ್ಲ ಮಚ್ಚಿ. ಅದು ಇಲ್ಲಿ ಅಣ್ಣೆ ಹತ್ರ ಎಲ್ಲ ವರ್ಸ್ಕ ಸ್ವಲ್ಪ ಬಟ್ಟೆಲಿ ವೇಸ್ಟ್ ಬಟ್ಟೆಲಿ ನೋಡು, ಹಂಗೆ ಪೋಸ್ ಕೊಡ್ತೀನಿ. ನಿನ್ನ ಬಾಡಿ ಎಲ್ಲ ತೋರ್ಸಲ್ಲ. ನಿನ್ನ ನಾಟಕ ಆಡಕ್ ಬರ್ಬೇಡ ನನ್ನ ಹತ್ರ, ಆಯ್ತಾ? ಓಕೆನಾ? ನನ್ನ ಹತ್ರ ನಾಟಕ ಆಡ್ಬೇಡ, ಮುಚ್ಕೊಂಡು ಇಷ್ಟೇ. ನಾನು ನಿನ್ನ ಫೇಸ್ ಅಷ್ಟೇ ತೋರಿಸ್ತಾ ಇರೋದು. ಅಮ್ಮಿಗಂಡಲ್ಲೆಲ್ಲ ವರ್ಸ್ಕ ಗೈಸ್. ನಾನು ಇವಾಗ ಹೋಗಿ ಸಮೋಸ ರೆಡಿ ಮಾಡ್ತೀನಿ. A few minutes later. ಈರುಳ್ಳಿ, ಆಲೂಗಡ್ಡೆ, ನಮ್ಮ ಚಿಕನ್ ಇವಾಗ ಎಣ್ಣೆ ಇಟ್ಟಿದ್ದೀನಿ. ಕಬಾಬ್ ಮಾಡಿಕೊಂಡು ಅದನ್ನು ಇದು ನಮ್ಮ ಮನೆ ಹತ್ರ ಚಿಕನ್ ಸಮೋಸ ಅಂತ ಮಾಡ್ತಾರೆ, ಅದನ್ನು ಟ್ರೈ ಮಾಡ್ತಾ ಇರೋದು ನಾನಿವತ್ತು.
ಇವಾಗ ಚಿಕನ್ ಎಲ್ಲ ಫ್ರೈ ಮಾಡ್ಕೋಬೇಕು. ಈ ಆಲೂಗಡ್ಡೆ ಇದನ್ನೆಲ್ಲ ನಾರ್ಮಲ್ ಗೊತ್ತಲ್ಲ ನಿಮಗೆ, ಒಗ್ಗರಣೆಗೆ ಹಾಕ್ಕೊಳ್ಳೋದು, ಮಸಾಲೆಸ್ ಆ್ಯಡ್ ಮಾಡೋದು ಚಿಕನ್ ಜೊತೆ. ಮಸಾಲೆ ಆ್ಯಡ್ ಮಾಡಿ ಅದನ್ನು ಸ್ಟಫಿಂಗ್ ರೆಡಿ ಮಾಡಿ, ಇದು ನೋಡಿ ಇಟ್ಟು ಇದನ್ನು ಇವಾಗ ಇಟ್ಕೊಂಡ್ಬಿಡ್ತೀನಿ ಒಂದು ಸೈಡ್ಗೆ. ವೀಡಿಯೋ ಮಾಡ್ತಾಯಿಲ್ಲ ಗೈಸ್, ಬಿಕಾಸ್ ನಾನು ಬೆಳಗ್ಗೆ ವೀಡಿಯೋ ಮಾಡ್ಕೊಂಡಿದ್ದೆಲ್ಲ ಮಾಡೋಕ್ಕೆ ಬೇರೆಣಿಗೂ ಆಗೋಲ್ಲ. ಸೊ ಇವಾಗ ಸ್ಟಫಿಂಗ್ ಎಲ್ಲ ಮಾಡಿಕೊಂಡು ರೆಡಿ ಮಾಡಿಕೊಂಡು ಆ ಥರ ಚಪಾತಿ ಥರ ಹರ್ಕೋತಾರಲ್ಲ ಆ ಥರ ಎಲ್ಲ ಹರ್ಕೊಂಡು ಫುಲ್ ರೆಡಿ ಮಾಡಿ ಮೊಯ್ತಿಂಗೆ ತೊಗೊಂಡೋಗ್ತೀನಿ ಸರ್. ನಾನು ನೋಡೋಣ ಏನು ಟೇಸ್ಟ್ ಬರುತ್ತೋ ಅನ್ಕೋತಿದ್ದೀನಿ. ಇದಕ್ಕೆ ಬಟಾಣಿ ಹಾಕಬೇಕಿತ್ತು, ಬಟಾಣಿ ಕಾಳು ಇರಲಿಲ್ಲ, ಸೊ ಕಡಲೆಕಾಳು ಹಾಕಿದ್ದೀನಿ. ಏನು ಟೇಸ್ಟ್ ಬರುತ್ತೋ ಗೊತ್ತಿಲ್ಲ. ಲೆಟ್ಸ್ ವೆಯ್ಟ್ ಫಾರ್ ದಟ್ ಟೇಸ್ಟ್. 6.5 hours later. ನೋಡಿ ಇಲ್ಲಿ ನಮ್ಮ ಸಮೋಸ ರೆಡಿಯಾಗಿದೆ, ಇಲ್ಲಿ ಬೇಯ್ತಾ ಇದೆ. ಇಲ್ಲಿ ನೋಡಿ ನನ್ನ ಅಡುಗೆ ಮನೆ ಕದೆ ನೋಡಿ ಗೈಸ್. ನಾನು ಅಡುಗೆ ಮನೆಗೆ ಬಂದರೆ ಅಡುಗೆ ಮನೆ ಇದೇ ಗ್ರಾಚಾರ. ನಮ್ಮಮ್ಮ ಮಾಕು ಕೊಡಿರೋದು. ಇಲ್ಲಿ ನೋಡಿ ನನ್ನ ಸಮೋಸ ಶೇಪ್ಗಳು ನೋಡಿ ಗೈಸ್, ಪರವಾಗಿಲ್ಲ, ಪರ್ಫೆಕ್ಟಾಗೆ ಬಂದಿದೆ. ಅಮ್ಮ ಬೇಯಿಸ್ತಾ ಇದ್ರು ಇಷ್ಟೊತ್ತು, ಇವಾಗ ಆಚೆ ಹೋಗಿದ್ದಾರೆ ಗೈಸ್. ನನಗಂತೂ ನಮ್ಮ ಮನೇಲಿ ಏನು ಮಾಡಬೇಡ ಅಂತ ಅನ್ನಲ್ಲ, ಮಾಡ್ಕೊಂಡ್ಮೇಲೆ ಕ್ಲೀನ್ ಮಾಡು ಅಂತಾರೆ. ಕ್ಲೀನ್ ಮಾಡೋದೇ ನೋಡಿದ್ರಾ. ಈಗ ಆಯಿಲ್ ಏನಾದ್ರು ಮುಖಕ್ಕೆ ಕಾರಿದ್ರೆ ಹೆಂಗಿರುತ್ತೆ ಅಲ್ವಾ? ನಮ್ಮ ಥರ ಯಾರೂ ಸಿಗೋಲ್ಲ ಗೈಸ್ ನಿಮಗೆ. ಸೊ ಇವಾಗ ಬೇಗ ಮಾಡೋಣ. 8 ಗಂಟೆ ಆಗೋಯ್ತು, ಮೊಯ್ತು ನಿಜ ಬೇಗ ಇರುತ್ತೆ ಗೈಸ್. ನಾವು ಬೇಗ ಮಾಡ್ಕೊಂಡು ಹೋಗೋಣ. 3 ಬೇಯಿಸ್ಕೋಬೇಕಷ್ಟೇ. A few moments later. ಫೋನ್ ಮಾಡೋಣ ಎಲ್ಲಿದ್ದೆ ಅಂತ ಬಂದ್ಬಿಟ್ಟೆ. ಇಲ್ಲ ಹತ್ತುತ್ತಾ ಇದೆ, ಅದಕ್ಕೆ ಕಟ್ ಮಾಡಿ. 8 ಕಾಲಾಗೈತೆ ಗೈಸ್. ಇವಳು ಏನಪ್ಪ ಇವಳು ನೋಡಿದ್ಮೇಲಿಂದ ನೀವು ಏನು ಮಾಡ್ಕೊಡಲ್ಲ. ಕರೆಕ್ಟಾಗಿ ಹಿಡ್ಕೊತಿಲ್ಲ ಸರ್. ಇದೆ ಇನ್ನೆಷ್ಟು ನನ್ನ ಕೈ ಇಷ್ಟೇ ಉದ್ದ ಇರೋದು. ಹಿಂಗೆ ಹಿಡ್ಕೋಬೇಕು ನೀನು. ಇಷ್ಟು ಉದ್ದ ಹಿಡ್ಕೊಂಡು ಮಾಡೋಕ್ಕಾಗಲ್ಲ. ನಾನು ನಿನ್ಮೇಲೆ ಏನು ಮಾಡ್ಕೊಡಲ್ಲ. ನಾನು ಏನಂತಿದ್ಯಾ 8 ಕಾಲು. ನಿಂಗೆ ಕರೆಕ್ಟಾಗಿ ಹಿಡ್ಕೊಳಕ್ ಬತ್ತಲ್ವಾ? ಹಿಂಗೆ ಹಿಡ್ಕೊ, ಹಿಂಗೆ ಮೇಲೆ ಹಿಡ್ಕೊ, ಹಿಂಗೆ ನಿಂಗೆ ಕುಳ್ಳಕ್ಕಿರೋದಕ್ಕೆ. ನಿಜ ಚೆನ್ನಾಗಿ ಬರಲ್ಲ ವಿಡಿಯೋ. 0.5 ಆಗಪ್ಪ. ಇಷ್ಟೊಂದು ಉದ್ದ ಕೈ ಮಾಡ್ಕೊಂಡು ನೋವು ಬರ್ತದೆ. ಮುಚ್ಕೊಂಡು ಹೋಗು, ತಿನ್ಬೇಡ. ಅಲ್ಲಿ 1-2 ಅವರಿಂದ ಕಷ್ಟಪಟ್ಟು ಮಾಡ್ಕೊಂಡು ಬಂದಿದ್ದೀನಿ. 2 ಅವರಿಂದ ಕಷ್ಟಪಡೋದಲ್ಲ ಅಲ್ಲಿ. ದಿಮಾಗ್ ಜಾಸ್ತಿ ಇದ್ಕೊಂಡ ನನ್ನ ಮಗನೇ ನಿಂದು. ಈ ಕಡೆಗೆ ಬಾದ್ ಏನಕ್ಕೆ ಬಾಗ್ಲಲ್ಲಿ ಕುತ್ಕೋತಾ ಇದೆಯಾ ಗೈಸ್? ಇಷ್ಟು ನಾನೇ ಒಬ್ಬನೇ ತಿಂತೀನಿ ಅಂತ ಚಾಲೆಂಜ್ ಹಾಕಿದ್ದೀನಿ. ಹಾಕೊಡಿತೀನಿ, ನಾನು ತಿನ್ನಕ್ಕೂ ತಂದಿದ್ದೀನಿ. 8 ಇದೆ ಗೈಸ್, 8 ನಾನೇ ತಿಂತೀನಿ. ಸೊ ವೆಯ್ಟ್ ಅಂಡ್ ವಾಚ್. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನಾನಂತರ ಬಗಾಸುರ. ತಡಿ ನಾನೇನ್ ತಿನ್ಲಿ ಹೇಳ್ತೀನು. ಕೊಡ್ಲಾ ನೀನು ಮುಟ್ಕೂಡೋದನ್ನ ನೋಡೋಣ ಫಸ್ಟ್ ಗೈಸ್. ಚಟ್ನಿ ಬೆಳಗ್ಗೆ ಚಟ್ನಿನಾ ಇಲ್ಲ ಬೇರೆ? ಬೆಳಗ್ಗೆ ಚಟ್ನಿ, ಫುಲ್ ಖಾರ ಚಟ್ನಿ. ಫುಲ್ ಸುಡ್ತೈತೆ. ಲೇ ಅದು ನನಗೆ ಅಂತ ಮಾಡಿದೆ, ಯಾಕೋ ತಿಂತಿದ್ಯಾ ಗೈಸ್? ಇದೆ ಅದು ಅವಳಿಗೆ ಅಂತ. ಇದು ನಾನು ಸ್ಪೆಷಲ್ ಆಗಿ ಅದಕ್ಕೆ ಜಾಸ್ತಿ ಚಿಕನ್ ಹಾಕೊಂಡ್ಬಂದಿದ್ದೀನಿ. ಹೆಂಗೆ ಬಾಯಲ್ಲೆಲ್ಲ ಫುಲ್ ನೀರು ಬರ್ತೈತೆ. ಹೆಂಗಿದೆ ಟೇಸ್ಟ್ ಅಂತ ಗೊತ್ತಿಲ್ಲ. ಚೆನ್ನಾಗಿರೋ ನೋಡ್ತೀನಿ. ಫಸ್ಟ್ ಫುಲ್ ದೊಡ್ಡ ಬೈಟ್ ತಗೋಣ ನಾವು. ಚೆನ್ನಾಯ್ತಾ? ಸಕ್ಕತ್ತಾಗೈತೆ ಸಮ. ಇನ್ನೊಂದು ದಿನ ಮಾಡ್ಕೊಡೋದು ನಾನು. ಹೇಗೆ ಎಷ್ಟು ಸಕ್ಕತ್ತಾಗೈತೆ ಗೊತ್ತಾ? ಸೇಮ್ ಆಚೆ ಕಡೆ ತಿಂತೀವಲ್ಲ ಅದೇ ತರ ಐತೆ, ಆದ್ರೆ ಶೇಪ್ ಚೆನ್ನಾಗಿಲ್ಲ ಅಷ್ಟೇ. ಟೇಸ್ಟ್ ಅಂತೂ ಭಯಂಕರ ಐತೆ ಗೈಸ್. ಏನ್ ಗೊತ್ತಾ, ಏನು ನಾವು ಏನೋ ತಂದು ಪಾಪ ಪ್ರೀತಿನ ಮಾಡ್ಕೊಟ್ರೆ ಶೇಪ್ ಬೇರೆ ಬೇಕಂತೆ ಸಾಹೇಬ್ರಿಗೆ. ಶೇಪ್ ಕೊಡಕ್ ಬಂದಿಲ್ಲ ಅಷ್ಟೇ ಅಂತ ಹೇಳಿ ಸಾಕಾಗೈತೆ. ಇನ್ನೇನ್ ಮಾಡ್ತೀನಿ ಗೊತ್ತಾ, ಮಸಾಲೆ ಎಲ್ಲ ರೆಡಿ ಮಾಡ್ತೀನಿ. ಬ್ಲಾಗ್ ನೋಡ್ಕೊಂಡು ಕೂತ್ಕೊಂಡು ಇಷ್ಟನ್ನು ತಿಂತೀನಿ ಗೈಸ್. ನಾನು ಮಕ್ಕ ಹೊಡಿತೀನಿ. ನನಗೂ ಬೇಕು. ನಾನು ಹೊಟ್ಟೆ ಹಸಿತು ನೋಡಿ ಹೊಟ್ಟೆ ಹಸ್ಕೊಂಡು ಬಂದಿದ್ದೀನಿ. ನಮ್ಗೆ ರಿವ್ಯೂ ಕೊಡಿ, ಹೆಂಗಾಗಿದೆ ನಮ್ಮ ಮಾಡಿರೋ ಸಮೋಸ. ಗೈಸ್ ಇವಾಗ ಬ್ಲಾಗ್ ಮಾಡ್ತಾ ಇದ್ದು, ಜಸ್ಟ್ ಸ್ಟೋರೇಜ್ ಫುಲ್ ಆಯ್ತು. ಅಷ್ಟೊತ್ತಿಗೆ 2 ತಿನ್ಬಿಟ್ಟೆ ಗೈಸ್. ಫುಲ್ಲು ಮಸ್ತ್. ಇವಾಗ ನೋಡ್ತಿ ಹಂಗೆ ನೋಡ್ತಾ ಇರಿ. ಇಷ್ಟೊಂದು ತಿಂತೀನಿ. ಮಕ್ಕ ಹೊಡಿತಿದ್ದಿ, ಮುಚ್ಕೊಂಡು ರಿವ್ಯೂ ಕೊಡು ಫಸ್ಟ್. ಇಷ್ಟೊಂದು ತಿಂತೀನಿ. ರಿವ್ಯೂ ಕೊಡು ಫಸ್ಟ್. ಇಷ್ಟೊಂದು ತಿಂತೀನಿ. ನಾನು ಅರ್ಥ ಆಯ್ತಿಲ್ಲ ರಿವ್ಯೂ ಅದೇನೆ. ಹೊಡಿತೀನಿ. ಇಷ್ಟೊಂದು ತಿಂತೀನಿ. ನಂಗೆ ಒಂದ್ಬಿಡು. ಚಾಲೆಂಜಾ? ಯಾವ ಚಾಲೆಂಜ್ ಇಲ್ಲಪ್ಪ. ನೋಡು ಬೇಕಾದ್ರೆ 2 ಒಂದ್ಸಲ ಹಾಕತ್ತೀನಿ. ನಂದು ಇಟ್ಟು ಬಿಡು. ನನ್ನ ಸಮೋಸ ನೀಡು. ನನ್ನ ಸಮೋಸಕ್ಕೆ ಚಿಕನ್ ಜಾಸ್ತಿ ಆಗೋ ತಿಂತೀನಿ. ಮಸ್ತ್ ಆಗೈತೆ ಸಮೋಸ ಅಂತ. ಮಸ್ತ್ ಅಂದ್ರೆ ನೋಡಕ್ಕೆ ನಿಮ್ಗೆ ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ ಅನ್ಸುತ್ತೆ. ಒಟ್ಟಲ್ಲಿ ಫೀಲಿಂಗ್ಸ್ ನೋಡಕ್ಕೆ ಚೆನ್ನಾಗೈತೆ ನೋಡಿ ಗೈಸ್. ಏನ್ ಸಾಕಾದಾಗ ಮಾಡಿದೀನಿ. ಸಾಕು ಹಂಗ್ ಮಾಡಿದ್ಯಾ. ಹೊಟ್ಟೆ ಒಳಗೋದಾಗ ಕಚ್ಕೊಂಡೇನೆ ತಿನ್ನೋದು ನಾವು. ಒಟ್ಟಿನಲ್ಲಿ ಸಾಕಾಗೈತೆ ಗೈಸ್. ತಿನ್ನಕಂತೂ ಮಸ್ತ್ ಆಗೈತೆ. ಅದು ಕ್ರಿಸ್ಪಿನೆಸ್ ಒಳಗಡೆ ಚಿಕನ್ ನಿಂದು ರೋಸ್ಟ್ ಆಗಿರೋ ಚಿಕನ್ ಪ್ಲಸ್ ಅದು ಏನೋ ಬಟಾಣಿ ಕಾಳು, ಕಡಲೆಕಾಳು
ಆಲೂಗೆಡ್ಡೆ ಫೀಲಿಂಗ್ಸು ಎಲ್ಲ ಫುಲ್ಲು ಅದಕ್ಕೆ ಇನ್ನೊಂದ್ ಸ್ವಲ್ಪ ಚಾಟ್ ಮಸಾಲ ಎಲ್ಲ ಹಾಕಿದ್ರೆ ಇನ್ನೂ ಸಕ್ಕತ್ತಾಗಿರೋದು. ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಸಾಕಾದಾಗೈತೆ. ಆ ಚಿಕನ್ ಪೀಸಸ್ ಅಂತೂ ದಪ್ಪಕ್ಕೆ ಮಾಡಿ ಹಾಕೊಂಡೆ. ಹಂಗೆ ಇಲ್ಲಾದ್ರೆ ಇಷ್ಟೇ ಚಿಕ್ಕದು ಹಾಕ್ತಿದ್ರು, ಅದ್ರಲ್ಲೇ ಹೊಸಿ ಟೇಸ್ಟ್ ಕೊಡ್ತಿರ್ಲಿಲ್ಲ. ಇವಾಗಂತೂ ಇದರಲ್ಲಿ ಅಷ್ಟೊಂದು ಡೌಟ್ ಇದೆ. ನೀವು ಚಾಲೆಂಜ್ ಹಾಕಿ ಇಷ್ಟೊಂದು ತಿಂತೀನಿ ಇವಾಗ, ಇಷ್ಟೊಂದು ತಿಂತೀನಿ ಗೈಸ್. ಅವನಿಗೆ ಏನ್ ಗೊತ್ತಾ, ಒಟ್ನಲ್ಲಿ ಅವನ ಪೂರ್ತಿ ತಿನ್ಬೇಕು ಇವಾಗ. ಅವನಿಗೆ ತಿನ್ನೋವರ್ಗ ಸಮಾಧಾನ ಆಗಲ್ಲ, ಕೇಳಿಬೇಕಾದ್ರೆ. ನೋಡಿ ಗೈಸ್ ಏನ್ ಗೊತ್ತಾ, ಇನ್ನೊಂದು ಮನೇಲಿ ಮಾಡೋದ್ರಿಂದ ಹೆಲ್ತ್ಗೂ ಒಳ್ಳೇದು, ನಾವೇ ಮಾಡ್ಕೊಂಡು ತಿನ್ನಂಗೂ ಆಗುತ್ತೆ. ಆಚೆ ಕಡೆ ಯಾವ್ಯಾವ ಆಯಿಲ್ ಯೂಸ್ ಮಾಡಿರ್ತಾರೋ ಏನೋ ಅಲ್ವಾ ಮೈದಾ? ನಾವ್ ಆಚೆ ಸಮೋಸೆ ತಿಂತೀವಲ್ಲ, ಕೇಳಿ ಹೊಸಿ ಆಯಿಲ್ ಇರುತ್ತಾ ಕೈಲ. ಅದ್ರಲ್ಲಿ ಇವತ್ತು ಹಾಕಿ ಅಷ್ಟೊಂದು ಆಯಿಲ್ ಐತೆ ಅದ್ರಲ್ಲಿ. ಅಷ್ಟು ಆಯಿಲ್ ಕಾಣಿಸಲ್ಲ ಇದ್ರಲ್ಲಿ. ಅದ್ರ ನಾವು ತಿಂತಿದ್ವಲ್ಲ ಆಯಿಲ್ ಅಂತೂ ಹೆವಿ ಆಯಿಲ್ಗಳು. ಕೈಯಲ್ಲಿ ಪೇಪರ್ ಹಾಕಿದ್ರು ಪೇಪರ್ ಫುಲ್ ಆಯಿಲ್ ಪೇಪರ್ ಆಗಿರೋದು, ಅಷ್ಟು ಫುಲ್ ಗೈಸ್. ಸೊ ಸಕ್ಕತ್ತಾಗಿದೆ ಅಂತೀರಾ ಹಂಗಾದ್ರೆ? ನೋಡ್ರಿ 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 ಹಿಂಗಿದ್ಕ. ಗೈಸ್ ಆದ್ರೂ ಈ ರೂಮಿಗೆ ಬಂದಲ್ಲಿ ಮೊಯ್ತಾ ಹೆವಿ ಚೆನ್ನಾಗಿ ತಿನ್ನೋದು ಕಲ್ತ್ಬಿಟ್ಟವನೆ. ಅದೇ ಏನಂದ್ರೆ ಇದು ಏನೋ ನಾನ್ ವೆಜ್ಜು ಕಮ್ಮಿ, ನಾನ್ ವೆಜ್ ಕಮ್ಮಿ ನಾವು ಮನೇಲಿ. ಅದು ಬಿಟ್ರೆ ಈ ಥರ ಐಟಮ್ಸ್ಗಳು, ಸಮೋಸ, ಪಾನಿಪುರಿ, ಗೋಬಿ ಅಲ್ವಾ ಮೊಯ್ತಾ? ಮೋಮೋಸ್. ನೋಡಿ ಚಟ್ನಿ, ನೋಡಿ ಚಟ್ನಿ ತೋರಿಸು ಹತ್ರ ತೋರಿಸು. ಲೇ ಅದು ನಿನ್ ಕೈ ಹತ್ರ ಬಂದೈತದು, ಒಂದೇ ಸಲ ಮಾಡ್ತಾ ಇರೋದು. ಹಿಂಗೆ ಹಿಂಗೆ ಚಟ್ನಿ ಇದೆ. ಅಪ್ಪ ಅಯ್ಯೋ ಗಾಯ್ಸ್ ಬಿದ್ದೋಗ್ಬಿಟ್ನಾ. ಅಯ್ಯೋ ಹೋಗ್ಬಿಟ್ಟ ಮೊಯ್ತಾ, ಸಮೋಸ ತಿನ್ಬಿಟ್ಟ ಹೋಗೋ. ಆಮೇಲೆ ನಾನು ಸಮೋಸ ತಿನ್ಬಿಟ್ಟೆ ಮೇಲೋದೆ ಅಂತಾರೆ ಕಣೋ. ಎದಳೋ ಸಮೋಸ ತಿಂದಾಗಿ ಇನ್ನೊಂದು ಕಾಲು ಇಟ್ಬಿಟ್ಲ ಗೈಸ್ ಹಿಂಗೆ. ಇಲ್ಲೋಡಿ ಗಲೀಜು ನನ್ನ ಮಗ ಗೈಸ್. ಮೊಯ್ತಾ ಸಮೋಸ ಎಲ್ಲ ಐತಿ, ಏನಾರು ಮಾಡ್ಕಂತ್ಯಾ? ಸುಮ್ಮನೆ ಕರೆಕ್ಟಾಗಿ ತಿನ್ನೋದು ಬಿಟ್ಟು. ಅಯ್ಯೋ ನನ್ನ ಸಮೋಸ ಮೊಯ್ತಾ, ನನಗೆ ಒಂದು ಸಮೋಸನೂ ಕೊಡ್ತಾ ಇಲ್ಲ ಮಾರಿ ಅವನು. ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಗೈಸ್. ನಿಮಗೂ ಬೇಕು ಅಂದರೆ ನಮ್ಮ ಸಾನುಗೌಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋಣ. ಅವಳ ಲೊಕೇಶನ್ ಹೇಳ್ತಾಳೆ, ಬಂದ್ಬಿಟ್ಟು ಅವಳ ಹತ್ರ ಮಾಡಿಸ್ಕೊಂತೀನಿ ಗೈಸ್. ಬರೀ ಒಂದು ಸಮೋಸ 50 ರೂಪಾಯಿ. ನಾವು ಫುಲ್ ಪ್ರೀತಿನ ಮಾಡ್ತೀವಿ ಗೈಸ್ ಅದಕ್ಕೆ. ಒಂದು ಸಮೋಸ 50 ರೂಪಾಯಿ ಅಷ್ಟೇ ಗೈಸ್. ಇಲ್ಲಿ ನೋಡಿ, ಫಿಲಿಂಗ್ಸ್ ನೋಡಿ. ಇವಾಗ ತಿಂದ್ರೆ ಮೊಯ್ತಾ ನಂಗೆ ಸಮೋಸ ಇಡು ಅಂತ ನಾನು ಅವಾಗ್ಲಿಂದ ಹೇಳ್ತಿದ್ದೀನಿ. ನಿಂದು ಇದೇ ಮೊಯ್ತಾ, ನಿನ್ ಸರಿ ಇಲ್ಲ ಹೋಗ, ನಾನು ಅದು ಒಂದು ಕೊಡೋದು ನಿಂಗೆ ಇವಾಗ. ಸೊ ಗೈಸ್, ಆ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಷ್ಟು ನಾನು ವೆರೈಟಿ ಐಟಮ್ಸ್ ತಿನ್ಬೋದು ಅಲ್ವಾ ಸರ್? ನಾನು ನೆಕ್ಸ್ಟ್ ದಿನ ಏನು ಮಾಡ್ಕೊಡಲ್ಲ ಗೈಸ್. ಬೇಗ 8K ಸಬ್ಸ್ಕ್ರೈಬರ್ಸ್ ಮಾಡ್ಕೊಡ್ರಿ ಗೈಸ್. ನಾನು ಬೇಗ ಬೇರೆ ಐಟಮ್ಸ್, ಮೋಮೋಸ್ ತಿಂದಿನಿ, ಸಮೋಸ ತಿಂದಿನಿ. ನೆಕ್ಸ್ಟ್ ಏನು ನಾನು ಹೇಳ್ತೀನಿ, ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಬಾ ಗೈಸ್, ನನಗೆ ಹುಡುಗನಿಂದ ಕಾಟ ತಡೆಯಾಗೈತಿಲ್ಲ ನೋಡಿ. ನನಗೆ ಅಂತ ಇದು ಒಂದಕ್ಕೆ ಸ್ವಲ್ಪ ಚಿಕನ್ ಫೀಲಿಂಗ್ಸ್ನ ಜಾಸ್ತಿ ಹಾಕೊಂಡು ಬಂದಿದೆ. ಅದನ್ನು ಅರ್ಧ ತಿಂದಾಕ್ಬಿಟ್ಟವನೆ ಅವನೇ. ತಿನ್ನು ನಾನು ಮಾಡಿರೋ ಸಮೋಸ ನಾನೇ ತಿಂದಿಲ್ಲ. ಆಹಾ, ಖಾರ ಆಗಿಲ್ಲ ಅಂದ್ರೆ ಇಲ್ಲ ಖಾರ ಆಗಿಲ್ಲ, ತಿನ್ನು ಚೆನ್ನಾಗೈತೆ. ಹಂಗಾಯ್ತಾ? ಸ್ವರ್ಗನಾ? ನಾನು ಎಷ್ಟೊಂದು ಚೆನ್ನಾಗಿ ಮಾಡಿದ್ದೀನಿ ಅಂತ ನಿಜ ಅನ್ಕೊಂಡಿಲ್ಲ ಗೈಸ್. ನಿಜ ಹೇಳ್ತಿದ್ದೀನಿ, ಮಸ್ತಾಗಿ ಮಾಡೋಳ ಗೈಸ್. ಮಸ್ತಾಗಿ ಅಂತ ಸಕ್ಕದಾಗಿ ಮಾಡೋಳ. ಏನು ಹೇಳ್ಬೇಕು ಅಂದರೆ, ಇವಳಿಗೆ ಒಂದು ಅಂಗಡಿ ಹಾಕೊಟ್ಬಿಡೋಣ. ಪಾಪ ಕಸ್ಟಮರ್ಸ್ ಬಂದವರು ಬೆಳಗ್ಗೆ ಸಂಜೆವರೆಗೆ ಕಾಯ್ಬೇಕು ನಾನು ಅಂತ ಮಾಡಿಸ್ಕೊಂಡು ತಿನ್ನಕ್ಕೆ. ಅಲ್ಲ ಎಷ್ಟೋ ಹೇಳಾಯ್ತು, ನಾನು 5 ಗಂಟೆಗೆ ಬಂದೆ ಗೈಸ್. 5 ಗಂಟೆಯಿಂದ 5 ಗಂಟೆ ಎಲ್ಲ ಲೆಕ್ಕ ಇಲ್ಲ, 6:30 ಮಾಡಿದ್ದು. ಇವಾಗ ಮಾಡಿದ್ದೀನಿ ಇಷ್ಟೊತ್ತಲ್ಲ. 6:30 ಮಾಡಿದಂತೆ. ಆದ್ರೂ ಎಷ್ಟೊತ್ತು ಅವರಾಯ್ತು? 8 ಕಾಲ ಅಂದ್ರೆ 8. ನಾನು 7 ಗಂಟೆಗೆ ಹೋಗೋಣ ಅನ್ಕೊಂಡೆ ಇವತ್ತು ಲೈವ್ಗೆ. ಇವಳು ನೋಡಿದ್ರೆ ಎಷ್ಟೊತ್ತಂಗ ಮಾಡೋಳ ಗೈಸ್. ತಿನ್ಬೇಕಿತ್ತು ತಾನೇ, ಅದಕ್ಕೆ ಕಾದಿದ್ಯಾ. ತಿನ್ನೋದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಹೋಗಿರ್ತಿದ್ದೆ. ಸೊ ಆ ಕಡೆ ಹಿಡ್ಕ ತಿನ್ನಿಸಿ ಮಾರ್ಯ. ಸೊ ಗೈಸ್, ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ಕೊಳ್ರಿ, ಶೇರ್ ಮಾಡ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನು ಒಳ್ಳೊಳ್ಳೆ ಟೇಸ್ಟಿ ರೆಸಿಪೀಸ್ ಅಂತೂ ಕೊಡಲ್ಲ ನಾವು, ಬಟ್ ಚೆನ್ನಾಗಿರೋ ಮಾಡ್ತಾನೆ ಅಂತ ಒಂದು ಒಳ್ಳೆ ರಿವ್ಯೂ ಕೊಡ್ತೀವಿ. ಅದಕ್ಕೋಸ್ಕರ ನಮ್ಮ ಚಾನಲ್ನ. ಸೊ ಗೈಸ್, ಇವತ್ತಿನ ಬ್ಲಾಗ್ ಏನಾದ್ರು ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.
ಸೊ ಇದೇ ತರ ಒಳ್ಳೆ ಒಳ್ಳೆ ವ್ಲಾಗ್ಗಳು ರೆಸಿಪಿಗಳು ಹೇಳ್ಕೊಡ್ತಾಳೆ. ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತೀವಿ. ನೋಡಿ ರಿವ್ಯೂ ಹೆಂಗಿದೆ. ನಾವು ಸಮೋಸ ಫಸ್ಟ್ ಟೈಮ್ ಗೈಸ್, ನಾವು ರಿಯಲಿ ಒಂದ್ಸಲ ಮೋಮೋಸ್ ಟ್ರೈ ಮಾಡಿದೀವಿ, ಬಟ್ ಸಮೋಸ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಸೊ ನಮ್ದು ಇನ್ಸ್ಟಾ ಐಡಿ 3 ಇನ್ಸ್ಟಾ ಐಡಿ ಹೋಗಿದೆ. ಹೊಸ ಇನ್ಸ್ಟಾ ಐಡಿನ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಬೇಗ ಬೇಗ ಹೋಗಿ ಫಾಲೋ ಮಾಡ್ಕೊಳ್ರಿ, ಸಪೋರ್ಟ್ ಮಾಡ್ರಿ ಗೈಸ್. ಬೇಗ ಬೇಗ 10K ಮಾಡ್ಬಿಡಿ ಗೈಸ್. ನಮಗೂ ಒಂದು ಹೋಪ್ ಬರುತ್ತೆ, ನಾವು ಮತ್ತೆ ಇದನ್ನ ಜರ್ನಿ ಸ್ಟಾರ್ಟ್ ಮಾಡ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ. ಒಂದು ಹೋಪ್ ನಿಮ್ ಕಡೆಯಿಂದ. ಪ್ಲೀಸ್ ಒಂದು ಶೇರ್ ಮಾಡ್ಕೊಂಡು ಒಂದು ಫಾಲೋ ಮಾಡ್ಕೊಳ್ಳಿ ಸಾಕು. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಸರಿ, ಬಾಯ್, ಟೇಕ್ ಕೇರ್, ಬಾಯ್ ಬಾಯ್. ಟೇಕ್ ಕೇರ್, ಬಾಯ್ ಬಾಯ್.